ರಘು ಅಣ್ಣ ಫುಲ್ಲು ರೊಚ್ಗೆದ್ದವ್ರೆ. ಗಿಲ್ಲಿ ಮೇಲೆ ಫುಲ್ಲು ಕೆಂಡ ಮಂಡಲ ನೋಡಿ. ಏನಾಗಿರ್ಬೋದು ಇವರಿಬ್ರು ಮಧ್ಯೆ, ಏನು ಟಾಸ್ಕ್ ವಿಷಯದಲ್ಲಿ ಏನಾದರೂ ರಘು ಅಣ್ಣ ಫುಲ್ಲು ಗರಂ ಆಗಿದಾರ? ಸುಮ್ಮನೆ ಇರ್ಲಾರ್ದಿರ ಗಿಲ್ಲಿ ಮೇಲೆ ಏನಾದರೂ ಹೋಗ್ತಾ ಇದಾರ? ಗಿಲ್ಲಿ ಸಿಂಪಲ್ ಆಗಿ ಕ್ವಶನ್ ಕೇಳ್ದ, ಏನಪ್ಪ ಅಂತಂದ್ರೆ ಅಣ್ಣ ಆಯ್ತಾ ಅಣ್ಣ ಊಟ ಅಂತ. ಅದಕ್ಕೆ ರಘು ಅಣ್ಣವರು ಫುಲ್ಲು ಗರಂ ಆಗಿದ್ದಾರೆ, ಫುಲ್ಲು ಬೆಂಕಿ ತಾಂಡವ. ಏನಾಗುತ್ತೆ ನೋಡಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವ ವಿಚಾರಕ್ಕೆ ರಘು ಅಣ್ಣವರು ಗಿಲ್ಲಿ ಮೇಲೆ ಇಷ್ಟು ಜೋರಾಗಿ ಮಾತಾಡೋಂಥ ಅವಶ್ಯಕತೆ ರಘು ಅಣ್ಣವ್ರಿಗೆ ಇತ್ತು ಅಂತ, ಹಾಗೆಯೇ ಯಾವ ವಿಷಯಕ್ಕೆ ರಘು ಅಣ್ಣವ್ರಿಗೆ ಇಷ್ಟೊಂದು ಕೋಪ ಬಂತು ಗಿಲ್ಲಿ ಮೇಲೆ. ಹಾಗೆ ಗಿಲ್ಲಿ ಹಾಗೂ ಮತ್ತೆ ರಘು ಅಣ್ಣವರು ಕ್ಯಾಪ್ಟನ್ ಟಾಸ್ಕ್ಗೆ ಆಡ್ತಿರ್ಬೇಕಾದ್ರೆ ಟಾಸ್ಕ್ನ ಕೆಲವೊಂದು ಮಾತುಗಳು ಆಡ್ತಾ ಇದ್ರು. ರಘು ಅಣ್ಣವ್ರೇ ಆಗಿರ್ಲಿ ಗಿಲ್ಲಿಯವರಾಗಿರ್ಲಿ ಕರೆಕ್ಟಾಗಿ ಇಟ್ಕೋ ಅಂತ ರಘು ಅಣ್ಣವರು ಗಿಲ್ಲಿಗೆ ಹೇಳ್ತಿದ್ರು. ಹಾಗೆ ಒಂದ್ ಕಡೆ ಸೂರಜ್ ಮತ್ತೆ ಕಾವ್ಯ ಚೆನ್ನಾಗಿ ಆಡ್ತಾ ಇದ್ರ, ಇಲ್ಲ ರಾಶಿಕಾ ಅವ್ರನ್ನ ಗೆಲ್ಸಿದ್ರ, ಬೇಕು ಅಂತಾನೆ ಗೆಲ್ಸಿದ್ರ? ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೇನೆ ಇವರಿಬ್ರು ಬಾಂಡಿಂಗ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ರಘು ಅಣ್ಣ ಮತ್ತೆ ಗಿಲ್ಲಿ ಸೇರಿದ್ರೆ ಅಂತೂ ಗಿಲ್ಲಿನೇ ತುಂಬಾ ಕಾಮಿಡಿ ಮಾಡೋದು. ಬಟ್ ಅವ್ರ ಬಾಂಡಿಂಗ್ ಇದೆಯಲ್ವಾ, ಅದು ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಎಲ್ರಿಗೂ ಒಂದು ಆಸೆ ಇತ್ತು, ಗಿಲ್ಲಿ ಮತ್ತೆ ರಘು ಅಣ್ಣವರು ಕ್ಯಾಪ್ಟನ್ ಆಗ್ಬೇಕಿತ್ತು, ಜೋಡಿ ಕ್ಯಾಪ್ಟನ್ ಆಗ್ಬೇಕಿತ್ತು ಅಂತ. ಇದೆಲ್ಲ ಎಷ್ಟು ಜನಕ್ಕೆ ಅನ್ಸಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಎಷ್ಟು ಜನಕ್ಕೆ ಗಿಲ್ಲಿ ಮತ್ತೆ ರಘು ಅಣ್ಣವರು ಕ್ಯಾಪ್ಟನ್ ಆಗ್ಬೇಕಿತ್ತು ಅಂತ ಅನ್ಸಿದೆ ಅಂತ. ರಘು ಅಣ್ಣವ್ರು ಆಗ್ಬೇಕಿತ್ತೋ ಇಲ್ವೋ ಅದು ಎರಡನೇ ಪ್ರಶ್ನೆ. ಮೊದಲನೇದಾಗಿ ನನ್ಗಂತೂ ಅನ್ಸಿದ್ದು ಗಿಲ್ಲಿ ಆಗ್ಬೇಕಿತ್ತು ಅಂತ ಅನಿಸ್ತು. ಯಾಕೆಂತಂದ್ರೆ ಇಷ್ಟು ದಿನ ಆಯ್ತು, ಇಷ್ಟು ದಿನದಲ್ಲಿ ಗಿಲ್ಲಿ ಕಾಣಿಸ್ಕೊಂಡಿದ್ದ ರೀತಿ ಬೇರೆ, ಕ್ಯಾಪ್ಟನ್ ಆದ್ಮೇಲೆ ಗಿಲ್ಲಿ ಬೇರೆ ತರ ಏನಾದ್ರೂ ಕಾಣಿಸ್ಕೊಳ್ತಿದ್ರ ಅನ್ನೋ ಡೌಟ್ ಎಲ್ರಿಗೂ ಇತ್ತು. ಹಾಗೆ ಕ್ಯೂರಿಯಾಸಿಟಿನೂ ಕೂಡ ತುಂಬಾ ಜನಕ್ಕಿತ್ತು. ನನಗೂ ಅನಿಸ್ತಾ ಇತ್ತು ಗಿಲ್ಲಿ ಆಗ್ಬಿಡ್ಬೇಕಾಗಿತ್ತು ಅಂತ. ಕೆಲವೊಂದು ಡಿಸಿಷನ್ಸ್ಗಳು, ಹಾಗೆ ಮಾಡಿದಂತ ರಾಶಿಕಾ ಮಾಡಿದಂತ ಕ್ಯಾಪ್ಟನ್ ರಾಶಿಕಾ ಅವ್ರು ಮಾಡಿದಂತ ಕೆಲವೊಂದು ತಪ್ಪುಗಳಿಂದ ಇವರು ಕ್ಯಾಪ್ಟನ್ ಆಗ್ಲಿಲ್ಲ ಅಂತ ನನಗೆ ಪರ್ಸ್ನಲಿ ಅನಿಸ್ತು. ನಿಮಗೇನ್ ಅನಿಸ್ತು ಅಂತ ನನಗೆ ಗೊತ್ತಿಲ್ಲ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಸೂರಜ್ ಮತ್ತೆ ಕಾವ್ಯ ಅವರು ನಿಜವಾಗ್ಲೂ ಕರೆಕ್ಟಾಗಿ ಆಡಿದ್ರ? ಕರೆಕ್ಟಾಗಿ ಆಡಬೇಕಾದ್ರೂ ರಾಶಿಕ್ ಅವರು ಆ ಒಂದು ಲಾಸ್ಟ್ ಇದರಲ್ಲಿ ಬಾಲ್ ತಗೊಂಡ್ಬರ್ಬೇಕಿತ್ತು ಅನ್ನೋ ಟಾಸ್ಕಲ್ಲಿ ಆ ಬಾಲ್ನ ಬೇಕು ಅಂತಾನೆ ನೀವು ಅಬ್ಸರ್ವ್ ಮಾಡಿದಿರ ಅಂತ ಅನ್ಸುತ್ತೆ. ಆ ಬಾಲ್ನ ತೆಗೆದು ಸೂರಜ್ ಕಡೆ ಆಗ್ತಾ ಇದ್ರು. ಇದು ಎಷ್ಟರ ಮಟ್ಟಿಗೆ ಸರಿ? ಕ್ಯಾಪ್ಟನ್ ಆಗಿ ಅದರಲ್ಲೂ ಉಸ್ತುವಾರಿಯಾಗಿ ರಾಶಿಕ್ ಅವರು ಆ ಸಮಯದಲ್ಲಿ ಮಾಡಿದಂತಹ ಒಂದು ಗನಂದಾರಿ ಕೆಲಸ ಎಷ್ಟು ಜನಕ್ಕೆ ಮೆಚ್ಚುಗೆ ಆಯ್ತು ಅಂತ ತಿಳಿಸಿ. ಫೈನಲ್ ಆಗಿ ಸೂರಜ್ ಮತ್ತೆ ಕಾವ್ಯ ಅವರು ಕ್ಯಾಪ್ಟನ್ ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗಿದ್ದಾರೆ. ಈ ವಾರ ಜೋಡಿ ಕ್ಯಾಪ್ಟನ್ನು ಯಾವ ರೀತಿ ಬದಲಾವಣೆ ತರ್ತಾರೆ, ಹಾಗೆ ಅವರು ಯಾವ ತರ ಪೋರ್ಟ್ರೇಟ್ ಮಾಡ್ಕೊತಾರೆ, ಕೆಲವೊಂದು ವಿಚಾರಗಳಲ್ಲಿ ಗಿಲ್ಲಿ ಮತ್ತೆ ರಘು ಅಣ್ಣವರು ಗಲಾಟೆ ಆಗಿರುತ್ತೆ. ಕೆಲವೊಂದು ಈ ಸಲ ರಘು ಅಣ್ಣವರು ಜೋರಾಗಿನೇ ಮಾತಾಡಿದ್ದಾರೆ, ಅದುಮ್ಕೊಂಡು ಎದ್ದೋಗು ಇಲ್ಲಿಂದ ಅಂತ. ಅದರಲ್ಲೂ ಗಿಲ್ಲಿ ಮ್ಯಾಲ್ ಬಿದ್ದು ಹೋಗಿ ಮಾತಾಡ್ಸೋದು ಒಂದ್ಸಲಿ ಸರಿ, ಎರಡ್ ಸಲ ಸರಿ, ಪದೇ ಪದೇ ಗಿಲ್ಲಿನೇ ಹೋಗಿ ಮೇಲೆ ಬಿದ್ದು ಮಾತಾಡ್ಸೋಂಥ ಅವಶ್ಯಕತೆ ಯಾರಿಗೂ ಇಲ್ಲ. ಅವರು ಕಾಮಿಡಿಯಾಗಿ ಮಾಡ್ಬೋದು, ಬಟ್ ಕೆಲವೊಂದ್ಸಲಿ ಏನಾಗುತ್ತೆ, ಒಬ್ರನ್ನ ತುಂಬಾ ನಾವು ನಂಬಿ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅದೇ ನಮ್ಗೆ ರಿವರ್ಸ್ ಆಗುತ್ತೆ ಅನ್ನೋ ಗಿಲ್ಲಿ ಮೈಂಡಲ್ಲೂ ಇಲ್ಲ ಅನ್ಸುತ್ತೆ. ಗಿಲ್ಲಿ ಅವ್ರು ಆಡ್ತಾ ಇರೋದು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಕೆಲವೊಂದು ಟಾಸ್ಕ್ಗಳು ಅಷ್ಟೇ ತುಂಬಾ ಚೆನ್ನಾಗಿ ಆಡಿದ್ರು. ಇದೊಂದು ವಿಚಾರ, ಪದೇ ಪದೇ ಊಟದ ವಿಚಾರದಲ್ಲೇ ಯಾಕೆ ರಘು ಅಣ್ಣವ್ರ ಹತ್ರ ಗಿಲ್ಲಿ ಆ ಥರ ನಡ್ಕೊಳ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಗಿಲ್ಲಿ ನೀವೇನೇ ಮಾಡಿ ಕೆಲವೊಂದು ಮೈಂಡಲ್ಲಿ ಇಟ್ಕೊಂಡು ಆಟ ಆಡಿ. ಇದು ನನ್ನ ಪ್ರಕಾರ ಕೆಲವೊಂದು ತಮಾಷೆಗೂ ಇರ್ಬೋದು. ಈ ಪ್ರೋಮೋ ನೋಡಿದಾಗ ನನಗೆ ಕೆಲವೊಂದು ಸನ್ನಿವೇಶಗಳಾಗ್ಲಿ ಏನೇ ಆಗಿರ್ಲಿ ಒಂದೊಂದ್ಸಲಿ ಸೀರಿಯಸ್ ಇದು ಅಂತ ಅನ್ಸುತ್ತೆ. ಕೆಲವೊಂದ್ಸರಿ ರಜತ್ ಅವರು ಸೈಡಲ್ಲಿ ನಿಂತ್ಕೊಂಡು ನಗ್ತಾ ಇರೋದಕ್ಕೆ
ಕಾಮಿಡಿಯಾಗಿ ಏನಾದರೂ ಮಾಡಿದ್ರ ಅಂತಲೂ ಕೂಡ ಅನಿಸುತ್ತೆ. ಫೈನಲ್ ಆಗಿ ಎಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಇನ್ಮೇಲೆ ವೀಡಿಯೋಸ್ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನೋಟಿಫಿಕೇಶನ್ ಬೇಗ ಬರುತ್ತೆ. ಇದ್ರ ಬಗ್ಗೆ ನಾನು ವೀಡಿಯೋಸ್ ಇನ್ನು ಮಾಡ್ತಾನೆ ಇರ್ತೀನಿ, ಕಂಟಿನ್ಯೂಸ್ ಬರ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ವೀಡಿಯೋಸು ನಿಲ್ಲಲ್ಲ. ನೀವು ಇದರಿಂದನೇ ನಾನು ಸಪೋರ್ಟ್ ಮಾಡಿದ್ದು. ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಈ ಪೂರ ನೀವು ಪ್ರೋಮೋ ನೋಡಿದ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಒಂದೊಂದು ಲೈಕು ನನಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂತಂದರೆ ಮುಂದಿನ ವೀಡಿಯೋ ಮಾಡೋದಕ್ಕೆ ನನಗೆ ಬೂಸ್ಟಪ್ ಆಗುತ್ತೆ. ಹಾಗೆ ಐಪ್ ಬಟನ್ ಕೂಡ ಪ್ರೆಸ್ ಮಾಡಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಲಾಸ್ಟ್ ಟೈಮು, ನಾನೇ ಸ್ವಲ್ಪ ವೀಡಿಯೋಸ್ನ ಲೇಟ್ ಮಾಡಿದೆ. ಸೊ ಇಷ್ಟು ಹೇಳ್ತಾ ಮತ್ತೆ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.